ಬಣಬಡಿದಾಟ ಮುಕ್ತವಾಯ್ತಾ? ಈಗ ಅದರ ಶಮನಕ್ಕೆ ಯಾರು ಮುಂದಾಳತ್ವ ವಹಿಸಿದ್ರು ಅನ್ನುವಂತಹ ಪ್ರಶ್ನೆ ಎದ್ದೇಳಿದೆ. ಕಾರಣ ವಿಜಯೇಂದ್ರ ಅವರ ನಡೆ. ವಿಜಯೇಂದ್ರ ಅವರು ಖುದ್ದಾಗಿ ಯತ್ನಾಳ್ ಅವರನ್ನ ಮಾತನಾಡಿಸಿದ್ದಾರೆ. ಬೆಳಗಾವಿ ಸದನದಲ್ಲಿ ಬದ್ಧ ವೈರಿಗಳು ಮುಖಾಮುಖಿಯಾಗಿದ್ದಾರೆ. ಬಿಜೆಪಿಯಲ್ಲಿ ಬಣ ಗುದ್ದಾಟಕ್ಕೆ ಈಗ ಫುಲ್ ಸ್ಟಾಪ್ ಬೀಳುವ ಸಾಧ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿಸ್ತಾ ಇದೆ ಈ ಒಂದು ಬೆಳವಣಿಗೆ. ಬೆಳಗಾವಿ ಸದನದಲ್ಲಿ ಬದ್ಧ ವೈರಿಗಳು ಮುಖಾಮುಖಿಯಾಗಿದ್ದಾರೆ. ಕೊನೆಗೂ ವಿಜಯೇಂದ್ರ ಮತ್ತು ಯತ್ನಾಳ್ ಸದನದಲ್ಲಿ ಮುಖಾಮುಖಿಯಾದ್ರು. ನಿನ್ನೆ ಸದನದಲ್ಲಿ ಖುದ್ದಾಗಿ ಯತ್ನಾಳ್ರನ್ನ ವಿಜಯೇಂದ್ರ ಅವರು ಮಾತನಾಡಿಸಿದ್ದಾರೆ. ಇಬ್ಬರು ಕೂಡ ನಮಸ್ಕರಿಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತೀರಿ. ನಿನ್ನೆ ಶಾಸಕ ಔತಣಕೂಟಕ್ಕೂ ಕೂಡ ಯತ್ನಾಳ್ ಅವರನ್ನ ಇನ್ವೈಟ್ ಮಾಡಿದ್ದಾರೆ ವಿಜಯೇಂದ್ರ. ಕೈ ಮುಗಿದು ಔತಣಕೂಟಕ್ಕೆ ಬನ್ನಿ ಅನ್ನುವಂತಹ ಇನ್ವಿಟೇಷನ್ ವಿಜಯೇಂದ್ರ ಅವರ ಕಡೆಯಿಂದ ಯತ್ನಾಳ್ ಅವರಿಗೆ ಹೋಗಿದೆ. ಉಭಯ ನಾಯಕರ ಭೇಟಿ ಕುರಿತು ಬಿಜೆಪಿಯಲ್ಲಿ ಈಗ ಭಾರಿ ಚರ್ಚೆ ಆಗ್ತಿದೆ. ಹಾಗಿದ್ರೆ ಇವರಿಬ್ಬರ ನಡುವಣ ಫೈಟ್ ಮುಕ್ತಾಯವಾಯ್ತಾ? ಇಬ್ಬರು ಕೂಡ ಇನ್ನು ಜಂಟಿಯಾಗಿ ಆಡಳಿತ ಪಕ್ಷದ ವಿರುದ್ಧವಾಗಿ ಹೋರಾಟವನ್ನ ಮುಂದುವರಿಸ್ತಾರಾ? ಯತ್ನಾಳ್ ಅವರು ಇದನ್ನೆಲ್ಲ ಇಲ್ಲಿಯವರೆಗೂ ತೆಗೆದುಕೊಂಡು ಬಂದಂತಹ ಹೋರಾಟ, ತಮ್ಮ ಪಟ್ಟು ಎಲ್ಲವನ್ನು ಕೂಡ ಬಿಟ್ಟು ಬಿಡ್ತಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತು ಈ ಒಂದು ಚಿತ್ರಣವನ್ನ ಗಮನಿಸಿದಾಗ. ಮೊದಲನೇದಾಗಿ ವಿಜಯೇಂದ್ರ ಅವರು ಯತ್ನಾಳ್ ಅವ್ರನ್ನ ನೋಡ್ತಾರೆ, ಅವರಿಗೆ ಕೈ ಮುಗಿತಾರೆ. ಆ ಕಡೆ ಯತ್ನಾಳಿಂದಲೂ ಕೂಡ ಅದೇ ರೀತಿಯ ರೆಸ್ಪಾನ್ಸ್ ಸಿಗುತ್ತೆ ಮತ್ತು ಔತಣಕೂಟಕ್ಕೆ ಇನ್ವೈಟ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ವಿಜಯೇಂದ್ರ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಯತ್ನಾಳ್ ಅವರನ್ನ ಮಾತನಾಡಿಸುವಂತಹ ಪ್ರಯತ್ನ ಎಲ್ಲವೂ ಕೂಡ ಇನ್ನು ಇಲ್ಲಿಗೆ ಮುಗಿಸೋಣ ಅನ್ನುವಂತಹ ಒಂದು ಹಿಂಟ್ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಬಟ್ ಸೇಮ್ ರೆಸ್ಪಾನ್ಸ್ ಯತ್ನಾಳ್ ಕಡೆಯಿಂದ ಕೂಡ ಸಿಗ್ತಾ ಇದೆಯಾ? ದಿವ್ಯ, ಬಿಜೆಪಿ ಮನೆಯಲ್ಲಿ ಭಿನ್ನಮತ ಏನು ತಾರಕಕ್ಕೇರಿತ್ತು. ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಅಚ್ಚರಿಯ ವಿದ್ಯಮಾನಗಳು ಪದೇ ಪದೇ ನಡೀತಾ ಇರುವಂಥದ್ದು. ವಿಜೇಂದ್ರ ಅವರೇ ಖುದ್ದಾಗಿ ಹೈಕಮಾಂಡ್ ಮಧ್ಯಪ್ರವೇಶ ನಂತರ ತಾವೇ ಸ್ನೇಹ ಹಸ್ತವನ್ನು ಯತ್ನಾಳ್ ಅವರ ಹತ್ರ ಚಾಚಿದ್ದಾರೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಕಂಡುಬರುತ್ತೆ. ಡಿಸೆಂಬರ್ 13ನೇ ತಾರೀಕು ಸ್ಪೀಕರ್ ಕಚೇರಿಯಲ್ಲಿ ಅವರೇ ಖುದ್ದಾಗಿ ಯತ್ನಾಳ್ ಅವ್ರನ್ನ ಅಭಿನಂದನೆ ಮಾಡ್ತಾರೆ, ಜನ್ಮದಿನಕ್ಕೆ ಶುಭಾಶಯ ಕೋರ್ತಾರೆ. ಅನಂತರ ನಿನ್ನೆ ಡಿನ್ನರ್ ಕೂಟಕ್ಕೆ ವಿಜೇಂದ್ರ ಅವರು ಆಯೋಜನೆ ಮಾಡಿದರು. ಆ ಸಂದರ್ಭದಲ್ಲಿ ಕಲಾಪ ನಡೆಯದ ಸಂದರ್ಭದಲ್ಲಿ ಸದನದಲ್ಲಿ ಒಳಗಡೆ ಬಂದು ಯತ್ನಾಳ್ ಅವ್ರನ್ನ ನೋಡಿ ತಾವೇ ನಮಸ್ಕಾರ ಮಾಡಿ ಯತ್ನಾಳ್ ಅವ್ರನ್ನು ಕೂಡ ವಿಜೇಂದ್ರ ಅವರು ಆಹ್ವಾನ ಮಾಡ್ತಾರೆ. ಎಲ್ಲ ಒಂದು ಕಡೆ ಬಿಜೆಪಿಯಲ್ಲಿನ ಭಿನ್ನಮತಕ್ಕೆ ಒಂದು ರೀತಿಯಲ್ಲಿ ಕದನ ವಿರಾಮ ಬಿದ್ದಂತೆ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಹೈಕಮಾಂಡ್ ಅವರು ಕೂಡ ತಾಕೀತು ಮಾಡಿದರು, ಸಂದೇಶ ರವಾನೆ ಮಾಡಿದರು. ಆ ಹಿನ್ನೆಲೆಯಲ್ಲೇ ಯಡಿಯೂರಪ್ಪನವರು ಕೂಡ ಒಂದು ರೀತಿಯಲ್ಲಿ ಸಾಫ್ಟ್ ಹೇಳಿಕೆಯನ್ನು ರವಾನೆ ಮಾಡಿದರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಯತ್ನಾಳ್ ಅವರು ಕೂಡ ಯಡಿಯೂರಪ್ಪನವರ ಏನು ಒಗ್ಗಟ್ಟಿನಿಂದ ಹೋಗಬೇಕು ಅನ್ನುವಂಥ ಹೇಳಿಕೆ ಇತ್ತು, ಅದನ್ನು ಸ್ವಾಗತ ಕೂಡ ಮಾಡಿದರು. ಜೊತೆಗೆ ಉಭಯ ಬಣಗಳ ಪ್ರಮುಖ ನಾಯಕರು ಅಂದರೆ ಯತ್ನಾಳ್, ವಿಜಯೇಂದ್ರ, ಯಡಿಯೂರಪ್ಪ ಈ ನಾಯಕರು ಎಲ್ಲ ಒಂದು ಕಡೆ ಪರಸ್ಪರ ಸಾಫ್ಟ್ ಧೋರಣೆಯನ್ನು ಇಟ್ಕೊಂಡಿರುವಂಥದ್ದು ಹೈಕಮಾಂಡ್ ಮಧ್ಯಪ್ರವೇಶ ನಂತರ, ಹೈಕಮಾಂಡ್ ಸಂದೇಶ ನಂತರ. ಹಾಗಾಗಿ ಬಿಜೆಪಿಯಲ್ಲಿ ಇದು ಬಹಳ ಅಚ್ಚರಿ ಉಂಟು ಮಾಡಿರುವಂಥದ್ದು. ಕಾಂಗ್ರೆಸ್ ಪಡೆಯಲ್ಲೂ ಕೂಡ ಅಚ್ಚರಿ ಉಂಟು ಮಾಡಿದೆ. ಹಾಗಂತ ಇವರು ತೀರಾ ಹಾಗೆತನ ಪ್ರತಿಷ್ಠೆ ಬದಿಗಿಟ್ಟು ಪರಸ್ಪರ ತುಂಬ ಕ್ಲೋಸ್ ಆಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ಅದು ಕೂಡ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ತಾತ್ಕಾಲಿಕವಾಗಿ ಕದನ ವಿರಾಮ ಘೋಷಣೆ ಮಾಡ್ಕೊಂಡಿರೋದು, ತಾತ್ಕಾಲಿಕವಾಗಿ ಈ ಸದನದ ವ್ಯವಸ್ಥೆ ಜೊತೆಗೆ ಪಕ್ಷದ ಹಿತದೃಷ್ಟಿಯಿಂದಾಗಿ ಹಾಗೆತನ ಪ್ರತಿಷ್ಠೆ ಬದಿ ಬಿಟ್ಟು ಕೆಲಸ ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ವಿಜೇಂದ್ರ ಅವರ ಆಹ್ವಾನವನ್ನು ಆಯಿತು ಬರ್ತೀನಿ ಅಂತ ಹೇಳಿದ್ರು ಕೂಡ ವಿಜೇಂದ್ರ ಅವರು ಕರೆದಿದ್ದಂಥ ಔತಣಕೂಟಕ್ಕೆ ಯತ್ನಾಳ್ ಅವರು ಹೋಗಲಿಲ್ಲ. ತೀರಾ ಎಲ್ಲನೂ ಕೂಡ ಬಿಟ್ಟು ಒಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶ ರವಾನೆ ಆಗ್ತಿಲ್ಲ. ಆದರೂ ಕೂಡ ಎಲ್ಲ ಒಂದು ಕಡೆ ಕದನ ವಿರಾಮ ಘೋಷಣೆ ಆಗಿರುವಂಥದ್ದು. ಎಷ್ಟು ದಿನ ಇದು ಇರುತ್ತೆ ಅಂತ ಕಾದೊಡಬೇಕು. ಒಂದು ಕಡೆ ವಿಜೇಂದ್ರ ಅವರ ಬಣ ಅಂದರೆ ರೇಣುಕಾಚಾರ್ಯ ಅವರ ತಂಡದವರು ಯಡಿಯೂರಪ್ಪ ಸಮಾವೇಶ ಘೋಷಣೆ ಮಾಡಿದ್ದಾರೆ. ಅದಕ್ಕೂ ಕೂಡ ವಿಜೇಂದ್ರ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ. ಹಾಗಾಗಿ ಪ್ರಮುಖ ನಾಯಕರು ಒಟ್ಟಾಗಿ ಕಾಣಿಸ್ತಾ ಇದ್ದಾರೆ. ಆದರೆ ಉಭಯ ಬಣಗಳ ಇತರ ನಾಯಕರುಗಳು ತಂಡ ಏನಿದೆ ಅವರು ಇನ್ನೂ ಕೂಡ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ವ್ಯವಸ್ಥೆ ಆಶಾದಾಯಕ ಕಾಣಿಸ್ತಾ ಇದೆ ಅನ್ನುವಂಥದ್ದು ಬಿಜೆಪಿ ಇತರ ನಾಯಕರ ಹೇಳಿಕೆ. ಒಟ್ಟಾರೆಯಾಗಿ ಎಷ್ಟು ದಿನ ಇರುತ್ತೆ ಅನ್ನುವಂಥದ್ದು ಕೂಡ ಕಾದೊಡಬೇಕಾಗಿದ್ದೀವಿ. ಓಕೆ ಮಸೂದ್, ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ತೀವಿ. ಔತಣಕೂಟಕ್ಕೆ ವಿಜಯೇಂದ್ರ ಅವರಿಂದ ಯತ್ನಾಳ್ಗೆ ಆಹ್ವಾನ ಹೋಗಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಯತ್ನಾಳ್ ಅವರು ಈ ವಿಷಯವಾಗಿ ಪ್ರತಿಕ್ರಿಯಿಸಿದ್ದಾರೆ. ಔತಣಕೂಟಕ್ಕೆ ಆಹ್ವಾನ ಇತ್ತು, ನಾನು ಹೋಗಿಲ್ಲ. ರಮೇಶ್ ಜಾರಕಿಹೊಳಿ ಸಹ ಹೋಗುವುದಿಲ್ಲ. ಇಲ್ಲಿ ಕರೀತಾರೆ, ಯತ್ನಾಳ್ ಉಚ್ಚಾಟಿಸಿ ಅಂತ ದೆಹಲಿಯಲ್ಲಿ ಪಟ್ಟು ಹಿಡಿತಾರೆ. ಇದರ ಹಿಂದೆ ಯಡಿಯೂರಪ್ಪ ಅವರ ಕುತಂತ್ರ ಯಾವಾಗಲೂ ಇದ್ದೇ ಇರುತ್ತೆ ಅನ್ನುವಂತಹ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ ಯತ್ನಾಳ್. ಒಟ್ನಲ್ಲಿ ಅವರ ಇನ್ವಿಟೇಷನ್ನ ಅವರು ಪಾಸಿಟಿವ್ ಆಗಿ ಸ್ವೀಕಾರ ಮಾಡಿದಂತೆ ಕಂಡು ಬಂದರೂ ಕೂಡ ಅವರು ಅದನ್ನ ಮುಂದುವರಿಸಲಿಲ್ಲ. ಅದರ ಬದಲಾಗಿ ಅವರ ಇಡೀ ಟೀಮ್ ಆ ಒಂದು ಸ್ಟ್ಯಾಂಡ್ ಏನು ತೆಗೆದುಕೊಂಡಿದೆ, ಅವರ ವಿರುದ್ಧವಾಗಿ ನಿಲ್ಲುವಂತಹ ಸ್ಟ್ಯಾಂಡ್, ಅದಕ್ಕೆ ಬದ್ಧರಾಗಿರುವ ಹಾಗೆ ಕಾಣಿಸ್ತಾ ಇದೆ ಯತ್ನಾಳ್ ಅವರ ನಡೆ.
ಕರೆದ ಡಿನ್ನರ್ ಪಾರ್ಟಿಗೆ ತಾವು ಹೋಗಿಲ್ಲ? ನಾವು ಹೋಗೋದಿಲ್ಲ, ಮೊದಲು ನಾವು ಅಂತರ ಹೋಗೇ ಇಲ್ಲ ಅಲ್ರಿ. ನಾವು ರಮೇಶ್ ಜಾರಕಿಹೊಳಿ ಅವ್ರು ಹೋಗೋದಿಲ್ಲ. ಹೋಗೋದಿಲ್ಲ ಸರ್? ಹ್ಞೂ ಹೋಗಲ್ಲ ಸರ್. ಹೋಗಿಲ್ಲ. ಇತ್ತ ಸರ್? ಆಹ್ವಾನ ಇತ್ತು. ಇಲ್ಲಿ ಕರೀತಾರ ದಾವಣಗೆರೆ ಒಳಗೆ ಯತ್ನಾಳ್ ಹೊರಗೆ ಹಾಕತ್ತ ಹೇಳಿ ಅವ್ರ ಚೀಲಗಳನ್ನ ಬಿಟ್ಟು ಯಡಿಯೂರಪ್ಪ ಮತ್ತು ವಿಜೇಂದ್ರ ಸತತವಾಗಿ ಕಂಟಿನ್ಯೂ ಆಗಿ ಮಾನಿಟರ್ ಮಾಡ್ಲಕತ್ತಾರೆ ದಾವಣಗೆರೆ ಸಭೆಯನ್ನು. ಅವ್ರ ಗನ್ಮ್ಯಾನ್ಗಳ ಕಡೆಯಿಂದ ಫೋನ್ ಮಾತಾಡಿ, ಇಲ್ಲ ನೀವು ಈ ನಿರ್ಣಯ ಮಾಡಿ, ಇದನ್ನು ಮಾಡಿ, ಯತ್ನಾಳ್ ಉಚ್ಚಾಟನೆ ಮಾಡ್ರಿ ಅಂತ ಹೇಳಿ ಸ್ವತಃ ಯಡಿಯೂರಪ್ಪ ಸಹಿತ ಅನೇಕ ಮಾಜಿ ಶಾಸಕರು ಕೂಡ ಮಾತಾಡಿದ್ದು ನಮ್ಗೆ ಮಾಜಿ ಶಾಸಕರು ಹೇಳ್ಯಾರ. ಈ ರೀತಿ ಒಬ್ಬ ವಯೋವೃದ್ಧ, ನನಗೆ ಸಂಶಯ ಬಂದಿತ್ತು ಯತ್ನಾಳ್ರು ನಮ್ಮವ್ರೆ, ನಾವು ಕೂತು ಬಗೆಹರಿಸ್ಕೋತೀನಿ ಅಂತ ಏನು ಹೇಳಿಕೆ ಕೊಟ್ಟಿದ್ರಲ್ಲ, ಅದ್ರ ಹಿಂದೆ ಒಂದು ಕುತಂತ್ರ ಯಾವಾಗಲೂ ಯಡಿಯೂರಪ್ಪರದ್ದು ಇದ್ದೇ ಇರ್ತದಂತೆ. ಹಿಂದೂ ವಿಜೇಂದ್ರ ಹಿಂಗೆ ಕೊಟ್ಟಿದ್ದ. ಯತ್ನಾಳವ್ರು ವಿರೋಧ ಪಕ್ಷ ನಾಯಕ ಆಗಲಿಕ್ಕೆ, ಶೋಭಾ ಕರಂದ್ಲಾಜೆ ಅವರು ರಾಜ್ಯಾಧ್ಯಕ್ಷ ಆಗಲಿಕ್ಕೆ ನಮ್ಮದೇನೂ ತಕರಾರಿಲ್ಲ. 2 ದಿವಸನಾಗೆ ರಾಜ್ಯಾಧ್ಯಕ್ಷದ ಘೋಷಣೆ ಆಯಿತು. ಅಂದರೆ ಮ್ಯಾನೇಜ್ ಮಾಡಿರ್ತಾರೆ. ಯಡಿಯೂರಪ್ಪನವರು ಈ ಹೇಳಿಕೆ ಕೊಡೋದ್ರ ಹಿಂದೆ ಒಂದು ದೊಡ್ಡ ಮ್ಯಾನೇಜ್ಮೆಂಟ್ ಇದೆ. ಅಂದರೆ ಯತ್ನಾಳ್ ಹೊರಗೆ ಗ್ಯಾರಂಟಿ ಹಾಕ್ತಾರೆ. ಅವು ನಾವು ಹಾಕಿಲ್ಲ, ಕೇಂದ್ರ ಹೈಕಮಾಂಡ್ ಅವ್ರು ಹಾಕಿದ್ದಾರೆ. ನಾನು ನನ್ನ ಮಗ ಭಾಳ ಪ್ರಾಮಾಣಿಕದೀವಿ, ಯತ್ನಾಳ್ ನಮ್ಮವ್ರದ್ದು ಹೇಳಿಕೆ ಕೊಟ್ಟಿವಿ ಅಂತ ಹೇಳಿ ದಾವಣಗೆರೆ ಒಳಗೆ ಒಂದು ಸಭೆ ಮಾಡಿ ಯತ್ನಾಳ್ ಹೊರಗೆ ಹಾಕ್ಸೋಲಿಕ್ಕಂದ್ರೆ ನಮ್ಗೆ ಭಾಳ ತೊಂದರೆ ಆಗ್ತೈತಿ ಭವಿಷ್ಯ ದೃಷ್ಟಿಯಿಂದ ಅಂತೇಳಿ ಪಾಪ ತಂದೆ ಮಗ ಇಬ್ಬರು ಮಾಜಿ ಮತ್ತು ಇಲ್ಲಿ ಹೇಳ್ತಾರೆ ವಿಜೇಂದ್ರ, ಈ ಸಭೆ ಮಾಡಿದ್ದಕ್ಕೆ ನಂದು ಭಾರಿ ಆಕ್ರೋಶ ಇದೆ, ಭಾರಿ ನಾನು ಎಚ್ಚರಿಕೆ ಕೊಡ್ತೀನಿ. ಎಲ್ಲ ಇದು ನಾಟಕ ಕಂಪನಿಗೆ ಗುರ್ತಾಗೋದಿಲ್ಲ. ನಾವು 35-40 ವರ್ಷ ಯಡಿಯೂರಪ್ಪನ ಜೋಡನೆ ಜೀವನ ಮಾಡೀವಲ್ಲ. ಯಡಿಯೂರಪ್ಪ ಒಬ್ಬರೇ ಕಟ್ಟಿದಾರ BJP? ನಾವೇ ಪೆಟ್ರೋಲಾಗ ಹಾಕೀವಿ, ನಾವೇ ಇವರಿಗೆ ಬಸ್ಸಿಗೆ ಟಿಕೆಟ್ ತೆಗಿಸಿ ಕಳಿಸೀವಿ. ನಮಗೆ ಸೈಕಲ್ ಹೊಡೆದಿದ್ರು ಹೇಳ್ತಾರೆ ಅವ್ರ ಶಿಷ್ಯಂದರು. ಅದಕ್ಕೆ ಎಲ್ಲ ನಾಟಿಕೆ ಬಿಡು. ವಿಜೇಂದ್ರಗೆ ನಿಜವಾಗಿಯೂ